ಸರ್ ದೊಡ್ಡೇರಿ ಅವರೇ, ಮತಯಾಚನೆ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ವೋಟ್ ಕೇಳಬಹುದು. ಆ ಕ್ಷೇತ್ರದಲ್ಲಿ ನಿಂತಿರುವ MLA ಕ್ಯಾಂಡಿಡೇಟು ಪ್ರತಿ ಮನೆ ಪ್ರತಿ ಗಲ್ಲಿಗೆ ಹೋಗಿ ಹೋಗಿ ವೋಟ್ ಕೇಳಬಹುದು ಅಂದ್ರೆ ಅಷ್ಟೇ ಜವಾಬ್ದಾರಿ ನಿಮ್ಮ ಪಕ್ಷದ ಅಭ್ಯರ್ಥಿಗೆ, ಅವರ ಕೈ ಕೆಳಗಡೆ ಕೆಲಸ ಮಾಡುವಂತಹ ಕಾರ್ಯಕರ್ತರಿಗೆ ಮನೆ ಮನೆಗೆ ಹೋಗಿ ವೋಟರ್ಸ್ ನ ಡಿಲೀಟ್ ಆಗಿಲ್ಲ ಅಂತ ಎನ್ಶೂರ್ ಮಾಡ್ಕೊಳಕ್ಕಾಗಲ್ವಾ? ರಘು ದೊಡ್ಡೇರಿ ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು 7.2 ಕೋಟಿ ಜನರ ವೋಟ್ ಅನ್ನು ಡಿಲೀಟ್ ಆಗಿದೆ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿ ಕಡ್ಲೆಬೀಜ ತಿಂತಾ ಇದ್ದಾರಾ? ಈ ದೇಶದ ಚುನಾವಣಾ ಆಯೋಗ ಕಡ್ಲೆಬೀಜ ತಿಂತಾ ಇದೆಯಾ? ಈ ದೇಶದ ಚುನಾವಣಾ ಆಯೋಗ ಬಿಜೆಪಿಯನ್ನ ಗೆಲ್ಲಿಸಲೇ ನಿಂತಿರ್ತಕ್ಕಂಥದ್ದು. ಇನ್ ಕೇಸ್ SIR ಮಾಡ್ತೀವಿ, ಈ ತರ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬರ್ತದೆ, ನೀವು ಸರಿಪಡಿಸ್ಕೊಳ್ಳಿ ಅಂತೇಳಿ. ಅದು ಒಬ್ರು ಇಬ್ರದಾದ್ರೆ ತಪ್ಪು, ಈ 10 ಜನದಾದ್ರೆ ತಪ್ಪು, 100 ಜನದಾದ್ರೆ ತಪ್ಪು. 7.2 ಕೋಟಿ ಜನರ ವೋಟ್ ಅನ್ನು ಡಿಲೀಟ್ ಆಗಿದೆ. 7.2 ಕೋಟಿ ಜನರ ಆಧಾರ್ ಕಾರ್ಡು ಅಥವಾ ಅವರ ಅಡ್ರೆಸ್ ಹೆಸರು ತಪ್ಪಿದೆ ಅಂದ್ರೆ ಈ ದೇಶದ ವ್ಯವಸ್ಥೆ ತಪ್ಪು. ಅದು ಮಾನ್ಯ ಪ್ರಧಾನಮಂತ್ರಿಗಳು ನೇರ ಹೊಣೆ. ಯಾಕೆಂದ್ರೆ ಇವತ್ತು ಪ್ರಶ್ನೆ ಮಾಡಿಲ್ಲ. 7.7 ಕೋಟಿ ದೇಶದ ಜನರ. ಒಂದು ನಿಮಿಷ ಪ್ಲೀಸ್. ಮತ್ತೆ ಪ್ರಶ್ನೆ, ಪಶ್ಚಿಮ ಬಂಗಾಳ ಬಿಟ್ಬಿಡೋಣ ಸರ್, ಕರ್ನಾಟಕ ಇಸ್ ಅವರ್ ಮೇಜರ್ ಫೋಕಸ್. ನೀವು ಚುನಾವಣೆ ಅಂತ ಅನೌನ್ಸ್ ಆದಾಗ ಗಲ್ಲಿ ಗಲ್ಲಿಗೆ ಹೋಗಿ ಮತದಾರರನ್ನ ನೀವು ಮುಟ್ಟೋಕೆ ಸಮರ್ಥವಿರುವ ಎಲ್ಲಾ ಪಕ್ಷಗಳು ಅದೇ ಮತದಾರರ ಮತದಾನದ ಹಕ್ಕನ್ನ ಉಳಿಸೋ ಪ್ರಯತ್ನ ಮಾಡೋಕ್ಕಾಗೋದಿಲ್ವಾ? ಒಂದ್ ನಿಮಿಷ, ಪಶ್ಚಿಮ ಬಂಗಾಳದಲ್ಲೂ ತಮಿಳುನಾಡಲ್ಲೂ ಅದೇ ಮಾಡಿದ್ದು. ಕರ್ನಾಟಕದ 10 ಸೆಕೆಂಡ್ಸ್ ಹೇಳಿ ಬರ್ತೀನಿ. ಪ್ರತಿ ಈ 3 ರಾಜ್ಯಗಳಲ್ಲೂ ಮನೆ ಮನೆಗೆ ಹೋಗಿ ಅದನ್ನ ಮಾಡಿದ್ರು ಕೂಡ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಡಿಲೀಟ್ ಮಾಡಿದ್ದು. ಕರ್ನಾಟಕದಲ್ಲಿ ಈಗಲೂ ಕೂಡ 89 ಲಕ್ಷ ಮ್ಯಾಪ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳಿ. ಓಕೆ, ಚುನಾವಣಾ ಆಯೋಗದ ಜವಾಬ್ದಾರಿ ಏನಿದೆ? ಚುನಾವಣಾ ಆಯೋಗ ಚೋರಿ ಮಾಡೋದಲ್ಲ, ಚುನಾವಣಾ ಆಯೋಗ ವೋಟ್ ಡಿಲೀಟ್ ಮಾಡಿ ಬಿಜೆಪಿನ ಗೆಲ್ಸೋದಲ್ಲ. ಈ ಚುನಾವಣಾ ಆಯೋಗದ ಕೆಲಸ ಇಷ್ಟು ಜನ, ಪ್ಲೀಸ್ ವೈಟ್, ಇಷ್ಟು ಜನರ ವೋಟ್ ಅನ್ನ, ಇಷ್ಟು ಜನರ ಹೆಸರುಗಳು, ಆಧಾರ್ ಕಾರ್ಡು, ವೋಟರ್ ID ಬೇರೆ ಬೇರೆ ಡಿಲೀಷನ್ ಅಥವಾ ಏನು ಡಿಸ್ಕ್ರಿಪೆನ್ಸಿ ಇದೆ ಅಂತ ಹೇಳಿ ಇವತ್ತೆಲ್ಲ ಚುನಾವಣೆ ಬಂದಾಗೆಲ್ಲ ಮಾಡ್ಬೇಕಾಗಿರೋದು. ಚುನಾವಣಾ ಆಯೋಗ ಚೋರ್ ಮಾಡಿ ಬಿಜೆಪಿ ಕೆಲಸದಲ್ಲ. ಕಳೆದ 2002ರಿಂದ ಚುನಾವಣೆಗೆ ಕತ್ತ ಕಾಯ್ತಾ ಇದೆಯಾ? ಚುನಾವಣೆಗೆ ಎಮ್ಮೆ ಕಾಯ್ತಾ ಇದೆಯಾ? ಚುನಾವಣಾ ಆಯೋಗ ಇವತ್ತು ಕುತ್ಕೊಂಡು ಚುನಾವಣಾ ಆಯೋಗ ಯಾವಾಗ್ಲಾದ್ರೂ ಒಂದು ದಿನ ಈ ದೇಶದ ಜನರನ್ನ ಉದ್ದೇಶಿಸಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಸರಿಪಡಿಸ್ಕೊಳ್ಳಿ, ನಿಮ್ಗೆ 6 ತಿಂಗಳು ಟೈಮ್ ಕೊಡ್ತೀವಿ, ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಹುಡುಕಿಟ್ಕೊಳ್ಳಿ ಅಂತ 6 ತಿಂಗಳು ಟೈಮ್ ಕೊಡಲಿಲ್ಲ. ಯಾಕೆಂದ್ರೆ ಚುನಾವಣಾ ಆಯೋಗ ಚೋರ್ ಮಾಡಿ ಬಿಜೆಪಿ ಗೆಲ್ಸಕ್ ಬಂದಿದ್ದು. ಚುನಾವಣಾ ಆಯೋಗ ಚೋರೆ, ವೋಟ್ ಚೋರೆ. ಬಟ್ ಸರ್, ಅವರು ಅನುಮಾನ ವ್ಯಕ್ತಪಡಿಸ್ತಾ ಇರೋ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಆಯ್ತು, ನೀವು SIR ಪ್ರಕ್ರಿಯೆ ಮಾಡ್ತಾ ಇದ್ರಿ, ಇದ್ದಕ್ಕಿದ್ದಂಗೆ ಹೊಸದೊಂದು ತಂದುಬಿಟ್ರಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಲ್ಲಿ, ಕರ್ನಾಟಕದಲ್ಲೂ ಅದನ್ನು ಮಾಡ್ಬಿಡ್ತೀರಿ ಅನ್ನೋ ಆತಂಕ ಇದೆ ಅಂತ ಹೇಳಿ. ಸರ್, ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಇದು ಯಾಕೆ ಇಷ್ಟೊಂದು ಅನುಮಾನ ಇದ್ರ ಬಗ್ಗೆ ಅಂತ? ಎಲೆಕ್ಟ್ರಲ್ ಪ್ರೊಸೆಸ್ ಏನಿದೆ, ಇವರು ಹೇಳಿದಾಗೆ ಪುಸ್ತಕದಲ್ಲಿ ಏನ್ ಬರೆದಿದೆ ಅದು ಅತ್ಯುತ್ತಮವಾಗಿದೆ, ಏನು ತೊಂದರೆ ಇಲ್ಲ ಅದರಲ್ಲಿ. ಈಗ ಡಿಲೀಷನ್ ಅಂತ ಹೇಳಿದ್ರೆ, ನೀವು ಸ್ಮಿತಾ ಆರ್ ಅಂತ ಬರೆದಿದ್ರೆ ಒಂದನ್ನು ಡಿಲೀಟ್ ಮಾಡಿ ಹಾಗೆ ಡಿಲೀಟ್ ಮಾಡೋ ಹಾಗಿಲ್ಲ. ಫೋಟೋ ಇರೋದೇ ಅದಕ್ಕೋಸ್ಕರ ಫೋಟೋ ಕಂಪ್ಯಾರಿಸನ್ ಮಾಡಬೇಕು, ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕು. ಅದು ಆಗದೆ ಇದ್ರೆ ಅದನ್ನ ತಡೆಯೋ ಹಕ್ಕು, ಜವಾಬ್ದಾರಿ, ಕರ್ತವ್ಯ ಪಕ್ಷಗಳಿಗಿವೆ. 30% ಜನರನ್ನು ಬೆಂಗಳೂರು ಎಲೆಕ್ಟ್ರಲ್ ರೋಲ್ ಇಂದ 2012ರಲ್ಲಿ ಡಿಲೀಟ್ ಮಾಡಿದ್ರು. ಯಾವ ಪಕ್ಷದ ಕೈಚಾರಕನಿಗೂ ಇಲ್ಲ, ಅದರಲ್ಲಿ ಯಾವ ಪಕ್ಷದ ಉದ್ದೇಶನೂ ಬೇಕಾಗಿಲ್ಲ. ನಂಗೆ ಯಾವ ಪಾರ್ಟಿ ಅವಾಗ ಸರ್ಕಾರ ಇತ್ತು ಇಲ್ಲ ಅದು ಗೊತ್ತಿಲ್ಲ ನಂಗೆ. ಆದ್ರೆ ಅದಾಗಿರೋದು ಚುನಾವಣಾ ಆಯೋಗದ ತಪ್ಪು, ಪೂರ್ತಿ ತಪ್ಪು. ಇದೇ ತರ ತಪ್ಪುಗಳಾಗ್ತಾ ಇದ್ದಾಗ ಅವರು ಚೋರ್ ಅಂತ ಹೇಳೋದಲ್ಲ. ಯಾವ್ದಾದ್ರು ಇನ್ಎಫಿಷಿಯನ್ಸಿ ಇದ್ರೆ, ಈಗ ಯಾವ್ದೋ ಮಗುಗೆ ಓದ್ಲಿಕ್ಕೆ ಬರೋದಿಲ್ಲ ಸರಿಯಾಗಿ, ಅದು ತಪ್ಪು ಮಾಡ್ತಾ, ಅದು ಮಗು ತಪ್ಪ, ಅದನ್ನ ಸರಿಪಡಿಸೋದು ಯಾರ ಕರ್ತವ್ಯ? ಈಗ ನಮ್ಮ ದೇಶದಲ್ಲಿ ಪೊಲೀಸ್ ಇದೆ, ಪಾಸ್ಪೋರ್ಟ್ ಆಫೀಸ್ ಇದೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆ, ಚುನಾವಣಾ ಆಯೋಗ ಇದೆ, ಜುಡಿಷಿಯಲ್ ಸಿಸ್ಟಮ್ ಇದೆ. ಎಲ್ಲರೂ ಚೋರು ಅಂತ ಹೇಳ್ತಾ ಕೂತ್ರೆ ಅದು ದೇಶಕ್ಕೆ ಅವಮಾನ. ಅದನ್ನು ಸರಿಪಡಿಸೋದು ಯಾರ ಕರ್ತವ್ಯ? ಅದು ಸರಿಪಡಿಸೋ ಅಷ್ಟೊಂದು ತಾಕತ್ತು ನಮ್ಮಲ್ಲಿ ಇಲ್ದಿದ್ರೆ ನಾವು ಯಾತಕ್ಕೆ ಮಾತಾಡಬೇಕು? ನಮ್ಮ ಕೆಲಸ ನಾವು ಮಾಡಿದೇವ? ಎಷ್ಟು ಜನ ಮಾಡಿದ್ದಾರೆ? ಬರೀ ದೂರದಿಂದ ಕೂತ್ಕೊಂಡು ಬೈಯೋದಲ್ಲಿ ಅರ್ಥ ಇಲ್ಲ. ಇದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇದೆ. ಕರ್ನಾಟಕದಲ್ಲಿ ಇನ್ನೂ ಸಮಯ ಇದೆ. ಮುಂದಿನ ಚುನಾವಣೆಗೆ ಇನ್ನೂ 2 ವರ್ಷ ಇದೆ. ಅಶ್ವಿನ್ ಅವರು ಹೇಳಿದಾಗ ಅದರಲ್ಲಿ ಸಾಕಷ್ಟು ಅವಕಾಶಗಳಿವೆ ಅದನ್ನು ಸರಿಪಡಿಸೋದಕ್ಕೆ. SIR ಒಂದು ಹಂತ ಇದರಲ್ಲಿ ಹೋಯ್ತು, ಮುಳುಗೋಯ್ತು ನಮ್ಮ ಪಕ್ಷ, ಅವಕಾಶನೇ ಇಲ್ಲ. ನಾವು ಅದರಲ್ಲಿ ಸರಿಯಾಗಿ ತೊಡಗಿಸ್ಕೊಂಡ್ರೆ, ನಮ್ಮ ಕರ್ತವ್ಯ ನಾವು ಮಾಡಿದ್ರೆ
SIR ಒಳ್ಳೇದು, ಅದು ಬೇಕು. ಅಶೋಕ್ ಅವ್ರೆ ನಿಮ್ಗೇನೆ ಪ್ರಶ್ನೆ ಬಂದೆ ಸರ್. ಅಶೋಕ್ ಅವ್ರ ಆದ್ಮೇಲೆ ನಿಮ್ಮ ಪ್ರಶ್ನೆ ಸರ್ದಿ. ಅಶೋಕ್ ಅವರೇ ಕರೆಕ್ಟ್. ರಘು ದೊಡ್ಡೈರಿ ಅವರು ಪಶ್ಚಿಮ ಬಂಗಾಳದ ಉದಾಹರಣೆ ಕೊಟ್ಟರು, ಹಾಗೆ ನಮ್ಮ ರಾಜ್ಯದ ದಿನೇಶ್ ಗುಂಡೂರಾವ್ ಅವರ ಉದಾಹರಣೆ ಕೂಡ ಬಂತು. ಸರ್ ನನ್ನ ಲೆಕ್ಕ ತಪ್ಪಿದ್ರೆ ಕರೆಕ್ಟ್ ಮಾಡಿ ಹೇಳಿ. ಕಳೆದ ಬಾರಿಯ ಚುನಾವಣೆಯಲ್ಲಿ 1,000 ಮತಕ್ಕಿಂತ ಅಂತರ ಕಡಿಮೆ ಗೆದ್ದ ಕ್ಷೇತ್ರಗಳು 22. 20,000 ಅಂತರಕ್ಕಿಂತ ಕಡಿಮೆ ಅದರಲ್ಲಿ ಗೆದ್ದಿದ್ದ 63, 63 ಸರ್. 5,041 ಸೀಟು ಸರ್. 41 ಸೀಟ್ ಹೋಯ್ತು ಅಂದ್ರು ಯಾವುದೋ ಒಂದು ಪಕ್ಷದ್ದು. ಆ ಪಕ್ಷದ ಸೋಲು ಗೆಲುವಿನ ಪ್ರಶ್ನೆ ಅನುಮಾನ ಬಂದೇ ಬರುತ್ತೆ. ಸೋತಿದ್ಯಾರು ಬಿಜೆಪಿ ತಾನೆ 41 ಕಾಂಗ್ರೆಸ್ ಸೀಟ್ ಇದೆ ಸರ್ ಕೆಲವೊಂದಷ್ಟು. ಪಶ್ಚಿಮ ಬಂಗಾಳದಲ್ಲಿ ಬಿಹಾರಲ್ಲಿ 89 ಗೆದ್ದಿದ್ದೀರಿ. ಅವ್ರ ಸಮಯ ನಾನು ನೋಡಿ, ಕರ್ನಾಟಕದ ಲೆಕ್ಕ ಕೊಡ್ತಿದ್ದೀನಿ. ಇದರಲ್ಲಿ ವಿಚಾರ ಇರ್ತಕ್ಕಂಥ ಸಿಂಪಲ್ ಇದೆ. ನೀವು ಒಬ್ಬ ಅಧಿಕಾರಿ ತಪ್ಪು ಮಾಡ್ತೀರಾ. ಅಶ್ವಿನ್ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು, ಯಾಕಂದ್ರೆ ಅವ್ರ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾನು ಮಾಹಿತಿ ತಿಳ್ಕೊಂಡಿದ್ದೀನಿ. ಯಾವ ಅಧಿಕಾರಿ ಮನೆಗೆ ಹೋಗ್ತಾನೆ ಆಗ ಒಬ್ಬ ಪಾರ್ಟಿಯ ರೆಪ್ರೆಸೆಂಟೇಟಿವ್ ಹೋಗಲ್ಲ, ನೀವು 4 ಪಾರ್ಟಿಯ ರೆಪ್ರೆಸೆಂಟೇಟಿವ್ ಹೋಗ್ತೀರಾ. ಆಗ ಸ್ಮಿತಾ ರಂಗನಾಥ್ ಅಂತಿದ್ಯೋ, ಸ್ಮಿತಾ ಆರ್ ಅಂತಿದ್ಯೋ, ಆರ್ ಸ್ಮಿತಾ ಅಂತಿದ್ಯೋ, ಏನೇ ಆಗ್ಲಿ ನೀವು ವೆರಿಫಿಕೇಶನ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಫಾರ್ಮ್ಸ್ ಮತ್ತು ಪ್ರೋಸೆಸ್ ಇದೆ. ಯಾರು ಸಹ ಡಿಸ್ಕ್ರಿಪೆನ್ಸಿ ಬಗ್ಗೆ ಮಾತಾಡಿ ಪ್ಲೀಸ್. ಉತ್ತರ ಕೊಡಿ ಅವರು. ಹೇಳಿ ಸರ್, ನೀವು ನೋಡಿ, ಕಂಟಿನ್ಯೂ. ಸ್ಮಿತಾ ಆರ್ ಅಂತಿದ್ಯೋ, ಆರ್ ಸ್ಮಿತಾ ಅಂತಿದ್ಯೋ, ಅಥವಾ ಸ್ಮಿತಾ ರಂಗನಾಥ್ ಅಂತಿದ್ಯೋ, ಅಥವಾ ಸ್ಮಿತಾ ಅವ್ರಿಗೆ ಏಜು 40 ಇದ್ರೆ, ಸ್ಮಿತಾ ಅವ್ರ ತಂದೆ ಏಜು 28 ಅಂತಿದ್ರೆ, ಅಥವಾ ತಾಯಿ ಅವ್ರಿಗೆ 10 ಅಂತಿದ್ರೆ, ಅದು ಲಾಜಿಕಲ್ ಡಿಸ್ಟರ್ಬೆನ್ಸ್ ಬರುತ್ತೆ. ಆಗ ಏನ್ ಮಾಡ್ತಾರೆ ಅಂತಂದ್ರೆ ಸ್ಮಿತಾ ಅವ್ರಿಗೆ ಅಲ್ಲೇ ಕೇಳ್ತಾರೆ. ಸ್ಮಿತಾ ಅವ್ರಿಗೆ ಅಲ್ಲೇ ಕೇಳ್ಬಿಟ್ಟು ಅಕಸ್ಮಾತ್ ಸ್ಮಿತಾ ಅವರು ಅವ್ರ ತಂದೆದು ತಾಯಿದು ಆಧಾರ್ ಕಾರ್ಡ್ ಕೊಟ್ರೆ ಆವಾಗ ಅದು ಲಾಜಿಕಲ್ ಡಿಸ್ಟರ್ಬೆನ್ಸ್ ಬರಲ್ಲ. ಆದ್ರೆ ಅಕಸ್ಮಾತ್ ಏನಾದ್ರು ಅಕಸ್ಮಾತ್ ಯಾವುದೇ ಸಮಸ್ಯೆಗಳಿದ್ರು ಸಹ 4, 5 ಪಾರ್ಟಿ ಅಥವಾ 10 ಪಾರ್ಟಿ ಏನಿರ್ತಾರೆ ಅವ್ರ ರೆಪ್ರೆಸೆಂಟೇಟಿವ್ಸ್ ಹೋಗಿರ್ತಾರೆ, ಅಲ್ಲೇ ಸಹ ಅವರು ಪ್ರಶ್ನೆ ಮಾಡ್ತಕ್ಕಂಥದ್ದು. ನಾನೀಗ ಕಾಂಗ್ರೆಸ್ಗೆ ಒಂದು ಪ್ರಶ್ನೆ ಕೇಳ್ತೇನೆ. ಸಿದ್ದರಾಮಯ್ಯ, ನೀವು ತುಂಬಾ ದೊಡ್ಡದಾಗಿ ಪಾಪ ಜಾತಿ ಸೆನ್ಸಸ್ ಮಾಡಿಸ್ತೀರಿ, ಒಳ ಮೀಸಲಾತಿಯ ಸೆನ್ಸಸ್ ಮಾಡಿದ್ರೆ ಸ್ವಾಗತ. ಆದ್ರೆ ವಿಚಾರ ಏನು ಅಂದ್ರೆ ನೀವು ಮಾತ್ರ 2 ವಾರದಲ್ಲಿ ಮುಗಿಸಬಹುದು. SIR ಮಾತ್ರ 4 ವಾರದಲ್ಲಿ ಮುಗಿಸಕ್ಕಾಗಲ್ಲ. ಒಂದ್ ನಿಮಿಷ, ಅದಾದ್ಮೇಲೆ 56,000 ಜನ 5,56,000 ಜನ ಮತದಾರರು. ಸ್ವಲ್ಪ ಆ ಕಡೆ ಈ ಕಡೆಗೆ ಅಂತ ಇಟ್ಕೊಳ್ಳಿ. ವಿಚಾರ ಇರ್ತಕ್ಕಂಥದ್ದು ಅವ್ರ ಜೊತೆಗೆ BLOs ಇದ್ದಾರೆ, BLAs ಇದ್ದಾರೆ. ನೀವು ಇರ್ತಕ್ಕಂಥದ್ದು ಇಲ್ಲಿ ಒಬ್ಬ ಹೋಗಿ ಮತ ಕೇಳ್ತಾ ಇಲ್ಲ. ಯಾರು ಬದ್ಧತೆಯಿಂದ ಕೆಲಸ ಮಾಡ್ತಾರೆ, ಜಸ್ಟ್ ಲೈಕ್ ನಾನು ಇಲ್ಲೂ ಒಂದು ಹೇಳ್ತಿದ್ದೇನೆ, ಕಾಂಗ್ರೆಸ್ ಪಾರ್ಟಿ ಕೇರಳದಲ್ಲಿ ಬದ್ಧತೆಯಿಂದ SIR ಕೆಲಸ ಮಾಡ್ತು, ಚುನಾವಣೆ ಗೆದ್ರು. ಅದೇ TMCಗೆ ಅವ್ರು ಎತ್ಕೊಟ್ಬಿಟ್ಟು ಅವ್ರನಲ್ಲಿ ಏನ್ ಮಾಡಿದ್ರು, ಕೋರ್ಟಲ್ ಕೇಸ್ ಹಾಕ್ತೀನಿ, ಅದು ಮಾಡ್ತೀನಿ. ಕಾರ್ಯಕರ್ತರು ಯಾರೂ ಸಹ ಹೋಗ್ಲೇ ಇಲ್ಲ ಕಾರ್ಯಕರ್ತರಲ್ಲಿ. TMC ಕಾರ್ಯಕರ್ತರು ಹೋಗ್ಲಿಲ್ಲ. ವಿಚಾರ ನೀವು ಬದ್ಧತೆಯಿಂದ ಪಕ್ಷದ ಕಾರ್ಯಕರ್ತರು BLA ಯಾರಿದ್ದಾರೆ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಯಾರು ಕರೆಕ್ಟ್ ಲಾಜಿಕಲ್ ವೋಟರ್ಸ್ ಇರ್ತಾನೆ ಅವ್ರ ಹೆಸರು, ಯಾರ ಹೆಸರು ಡಿಲೀಟ್ ಆಗಲ್ಲ. ಸತ್ತೋಗಿರೋರ ಹೆಸರು ಡಿಲೀಟ್ ಆಗ್ಲೇಬೇಕು. 2 ಕಡೆ 3 ಕಡೆ ಮತದಾರ ಇಟ್ಕೊಂಡಿರೋ ಡಿಲೀಟ್ ಆಗ್ಲೇಬೇಕು. ಅಬ್ದುಲ್ ರಜಾಕ್ ಅವರೇ, ನಿಮ್ಗೆ ಪ್ರಶ್ನೆ. ಈಗ ಮುಸಲ್ಮಾನರ ಓಟ್ಗಳನ್ನ ತೆಗೆದುಹಾಕಿ ಆ ಮೂಲಕ ಬಿಜೆಪಿ